ಸರಣಿ ಕಾಡಾನೆ ದಾಳಿಗಳನ್ನು ಖಂಡಿಸಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಇವತ್ತು ಬಂದ್ ಆಗ್ತಾ ಇದೆ. ಬೆಳ್ಳಂಬೆಳಗ್ಗೆ ಬಂದ್ಗೆ ಮಲೆನಾಡಿನಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ಬೆಳ್ಳಂಬೆಳಗ್ಗೆ ಬಂದ್ಗೆ ಈಗ ಮಲೆನಾಡಿಗರು ಉತ್ತಮ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಚಿಕ್ಕಮಗಳೂರಿನ ಶೃಂಗೇರಿ, ಕೊಪ್ಪ, ಎನ್ಆರ್ ಪುರ ತಾಲೂಕು, ಚಿಕ್ಕಮಗಳೂರು ತಾಲೂಕಿನ ಖಾಂಡ್ಯ ಬಂದು ಯಶಸ್ವಿಯಾಗಿ ನಡೀತಾ ಇದೆ. ರಸ್ತೆಗೆ ವಾಹನಗಳು ಈವರೆಗೂ ಇಳಿದಿಲ್ಲ. ಅಂಗಡಿ ಮುಂಗಟ್ಟುಗಳು ಕೂಡ ಬಾಗಿಲು ತೆರೆದಿಲ್ಲ. ಶೃಂಗೇರಿ, ಕೊಪ್ಪ, ಎನ್ಆರ್ ಪುರದಲ್ಲಿ ರಸ್ತೆಗಳೆಲ್ಲ ಖಾಲಿಯಾಗಿ ಬಿದ್ದಿದ್ದಾವೆ. 11 ಗಂಟೆಗೆ ಬಾಳೆಹೊನ್ನೂರಿನಲ್ಲಿ ಬೃಹತ್ ಪ್ರತಿಭಟನಾ ಸಭೆ ಕೂಡ ನಡೆಯಲಿದೆ. ಆನೆಗಳ ಹಾವಳಿಗೆ ಶಾಶ್ವತವಾಗಿ ಪರಿಹಾರ ನೀಡಬೇಕು ಅಂತ ಮಲೆನಾಡಿಗರು ಆಗ್ರಹ ಮಾಡ್ತಾ ಇದ್ದಾರೆ. ಈ ಪರಿಹಾರ ಏನು ಕೊಡ್ತಾ ಇದ್ದೀರಿ? ಯಾವಾಗ ಒಮ್ಮೆ ಸಾಯ್ತಾರೆ ಆಗ ಬಂದು ಪರಿಹಾರ ಕೊಡೋದು? ಇಂಥ ಪರಿಹಾರ ಬೇಡ, ನಮಗೆ ಶಾಶ್ವತವಾಗಿ ಪರಿಹಾರ ಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಮಲೆನಾಡು ನಾಗರಿಕ ಹಿತರಕ್ಷಣಾ ವೇದಿಕೆ ಬಂದ್ಗೆ ಕರೆ ಕೊಟ್ಟಿದೆ. ಇನ್ನು ಈ ಬಂದ್ಗೆ ಉತ್ತಮವಾದ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಅಂಗಡಿ ಮುಂಗಟ್ಟುಗಳು ಈವರೆಗೂ ತೆರೆದಿಲ್ಲ. ಜೊತೆಗೆ ರಸ್ತೆಗೆ ವಾಹನಗಳು ಕೂಡ ಇಳಿದಿಲ್ಲ. ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಮುಂದಾಗ್ತಾ ಇದ್ದಾರೆ ಮಲೆನಾಡಿಗರು. ಇನ್ನು ಈ ನಡುವೆ ಈಗ ಬೃಹತ್ ಸಭೆ ನಡೆಸೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಈ ಸಭೆಯಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯಾಗುತ್ತೆ. ರಾಜ್ಯ ಸರ್ಕಾರದ ಮೇಲೆ, ಅರಣ್ಯ ಇಲಾಖೆ ಮೇಲೆ ಯಾವ ರೀತಿಯಾಗಿ ಒತ್ತಡ ತರಬೇಕು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಯುತ್ತೆ. ಸಲಹೆಗಳನ್ನು ಪಡೆದುಕೊಳ್ಳೋ ಸಾಧ್ಯತೆ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಈ ಸಮಸ್ಯೆಯನ್ನು ಪರಿಹರಿಸದೇ ಇದ್ದರೆ ಆಗ ಹೋರಾಟವನ್ನು ಯಾವ ರೀತಿಯಾಗಿ ಮಾಡಬೇಕು, ಮುಂದೆ ಯಾವ ನಡೆಯನ್ನು ಅನುಸರಿಸಬೇಕು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆಗಳು ನಡೆಯೋ ಸಾಧ್ಯತೆ ಇದೆ. ಹೀಗಾಗಿ ಚಿಕ್ಕಮಗಳೂರಿನಲ್ಲಿ ನಡೀತಾ ಇದ್ದಂತಹ ಒಂದು ಪ್ರತಿಭಟನೆ, ಅಂದರೆ ನೆನ್ನೆ ನಡೆದಂತಹ ಪ್ರತಿಭಟನೆ ಇವತ್ತು ಮತ್ತಷ್ಟು ತೀವ್ರವಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ತಾಲೂಕಿನಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ದು ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆಯಂತ ಈಗ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ರಸ್ತೆಗಳೆಲ್ಲ ಖಾಲಿಯಾಗಿದ್ದರೆ ಅಂಗಡಿ ಮುಂಗಟ್ಟುಗಳು ಈವರೆಗೂ ಕ್ಲೋಸ್ ಆಗಿದ್ದಾವೆ. ಇನ್ನು ನಿನ್ನೆ ಪ್ರತಿಭಟನೆ ತೀವ್ರವಾಗಿ ನಡೀತಾ ಇತ್ತು. ಯಾವಾಗ ಒಬ್ಬ ಮಹಿಳೆ ಸಾವನ್ನಪ್ಪಿದ್ರು, ಕಾರ್ಮಿಕ ಮಹಿಳೆ ಆನೆ ದಾಳಿಗೆ ಸಾವನ್ನಪ್ಪಿದ್ರು, ಪ್ರತಿಭಟನೆ ತೀವ್ರವಾಯಿತು. ಜನರಲ್ಲಿ ಆಕ್ರೋಶ ಹೆಚ್ಚಳವಾಯಿತು. ಯಾಕಂದರೆ ಕಳೆದ ಹಲವಾರು ದಿನಗಳಲ್ಲಿ ಸರಣಿ ಸಾವುಗಳು ಸಂಭವಿಸ್ತಾ ಇದೆ. ಈವರೆಗೆ 9 ಸಾವುಗಳು ಸಂಭವಿಸಿದ್ದಾವೆ ಅನ್ನೋ ಮಾಹಿತಿಗಳು ಇದ್ದಾವೆ. ಈ ನಡುವೆ ಯಾವಾಗ ಕಾರ್ಮಿಕ ಮಹಿಳೆ ಆನೆ ದಾಳಿಗೆ ಸಾವನ್ನಪ್ಪಿದ್ರು, ಜನರ ಆಕ್ರೋಶದ ಕಟ್ಟೆ ಒಡೆದೋಯಿತು. ಮಹಿಳೆಯ ಶವವನ್ನು ತಂದು ಹೆದ್ದಾರಿಯಲ್ಲಿ ಇಟ್ಟು ಪ್ರತಿಭಟನೆಗೆ ಮುಂದಾದರು. ಶಾಶ್ವತ ಪರಿಹಾರ ಬೇಕು ಅಂತ ಬೇಡಿಕೆ ಇಟ್ಟರು. ಆದರೆ ಇದೇ ವೇಳೆ ಕೆಲವರು ಉದ್ರಿಕ್ತರಾಗಿ ಕಲ್ಲು ತೂರಾಟ ಕೂಡ ಮಾಡಿದ್ರು. ಇನ್ನು ಯಾವಾಗ ಕಲ್ಲು ತೂರಾಟ ಆಯಿತು, ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ಲಾಠಿ ಚಾರ್ಜ್ ಕೂಡ ನಡೀತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗೋಪಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೋಪಿ, ಚಿಕ್ಕಮಗಳೂರಿನಲ್ಲಿ ಈಗ ಬಂದ್ಗೆ ಕರೆ ನೀಡಲಾಗಿದೆ, ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 11 ಗಂಟೆಗೆ ಪ್ರತಿಭಟನಾ ಸಭೆ ಕೂಡ ನಡೆಯುತ್ತೆ. ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು, ಬಂದ್ಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಜನರಿಂದ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಏನು ಕಾಡಾನೆ ದಾಳಿಯಿಂದ ಮಹಿಳೆ ಸಾವನ್ನಪ್ಪಿದ ಘಟನೆಗೆ ಸಂಬಂಧಿಸಿದಂತೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಬಂದ್ಗೆ ಇಂದು ರೈತ ಪರ ಸಂಘಟನೆಗಳು ಮತ್ತು ವಿವಿಧ ಸಂಘಟನೆಗಳು ಕರೆಯನ್ನ ನೀಡಿರುವಂತದ್ದು. ಈ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ಇದುವರೆಗೂ ಈಗ ವ್ಯಕ್ತವಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರ 3 ತಾಲೂಕುಗಳು, ಅಂದ್ರೆ 3 ತಾಲೂಕು ಮತ್ತು ಚಿಕ್ಕಮಗಳೂರಿನ ಕೆಲ ಭಾಗ ಸೇರಿದಂತೆ ಒಂದು ಬೃಹತ್ ವಿಧಾನಸಭಾ ಕ್ಷೇತ್ರ ಆಗಿದೆ. ಇದರಲ್ಲಿ ಶೃಂಗೇರಿ ತಾಲೂಕು, ಕೊಪ್ಪ ತಾಲೂಕು ಮತ್ತು ಎನ್ಆರ್ ಪುರ ತಾಲೂಕು ಮತ್ತು ಪಾರ್ಟ್ ಆಫ್ ಚಿಕ್ಕಮಗಳೂರು, ಈ 4 ತಾಲೂಕುಗಳನ್ನ ಸೇರಿದಂತ ವಿಧಾನಸಭಾ ಕ್ಷೇತ್ರ ಆಗಿರುವಂತದ್ದು ಒಂದು ದೊಡ್ಡ ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಪ್ರತಿಯೊಂದು 3 ತಾಲೂಕುಗಳು ಮೇಜರ್ ಆಗಿ ಬರುವಂತದ್ದು. ಶೃಂಗೇರಿ ತಾಲೂಕು, ಕೊಪ್ಪ, ಎನ್ಆರ್ ಪುರ ತಾಲೂಕುಗಳಲ್ಲೂ ಕೂಡ ಈಗ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಿರುವಂತದ್ದು. ಸ್ವಯಂ ಪ್ರೇರಿತವಾಗಿ ಕೆಲವು ಕಡೆ
ಏನು ಬಂದ್ಗೆ ಸಾರ್ವಜನಿಕರು ಬೆಂಬಲ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು, ವರ್ತಕರು ಬೆಂಬಲ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತು ಅಂಗಡಿ ಮುಗ್ಗಟ್ಟುಗಳು ಈಗಾಗಲೇ ಮುಚ್ಚಿರುವಂತದ್ದು, ಬೆಳಗ್ಗೆಯಿಂದ ಯಾವುದೇ ಕೂಡ ಅಂಗಡಿ ಮುಗ್ಗಟ್ಟುಗಳು ಓಪನ್ ಆಗಿರೋದಿಲ್ಲ. ಜೊತೆಯಲ್ಲಿ ಈ ವಾಹನ ಸಂಚಾರ ಅತಿ ವಿರಳವಾಗಿರುವಂತದ್ದು, ಪ್ರವಾಸಿ ಸ್ಥಳ ಕೂಡ ಆಗಿರೋದ್ರಿಂದ ಶೃಂಗೇರಿ ಹೇಳಿ ಕೇಳಿ ಶಾರದಾಂಬೆಯ ಪೀಠ ಇರುವಂತಹ ಶೃಂಗೇರಿ ಏನಿದೆ, ಇಲ್ಲಿಗೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಏನು ಭಕ್ತರು ಆಗಮನ ನಿತ್ಯ ಇದ್ದೇ ಇರುತ್ತೆ. ಆದ್ರೆ ಇವತ್ತು ನಿನ್ನೆ ಘಟನೆಯ ನಂತರ ನಿನ್ನೆ ಕೂಡ ಸಾಕಷ್ಟು ಪ್ರವಾಸಿಗರು ಪರದಾಡಿದಂತ ಕಾರಣಕ್ಕೆ ಇವತ್ತು ಅತಿ ವಿರಳವಾಗಿ ಪ್ರವಾಸಿಗರು ಕಂಡು ಬರ್ತಾ ಇದ್ದಾರೆ. ಯಾಕೆಂದ್ರೆ ಬಂದ್ನ ಬಿಸಿ ತಟ್ಟಿದೆ ಅಂತಾನೆ ಹೇಳ್ಬೋದು ವಾಹನ ಸವಾರರಿಗೆ. ಹಾಗಾಗಿ ಯಾವುದೇ ವಾಹನಗಳು ಸಂಚಾರ ತೀರಾ ಅತಿ ವಿರಳವಾಗಿರುವಂತದ್ದು. ಏನು ಅಂದ್ರೆ ಕಾಡಾನೆ ದಾಳಿಗೆ ಮಲೆನಾಡಿಗರು ಸ್ವಯಂ ಪ್ರೇರಿತವಾಗಿ, ಅಂದ್ರೆ ಬಿಜೆಪಿ ಬೆಂಬಲಿತ ಪ್ರತಿಭಟನೆ ಅಂತ ಅನ್ಸಿದ್ರು ಕೂಡ ಸ್ವಯಂ ಆಗಿ ಮಲೆನಾಡಿಗರು ಏನು ಕಾಡಾನೆಗಳಿಂದ ದಾಳಿಯಿಂದ ರೋಸಿ ಹೋಗಿದ್ದಾರೆ. ಹಾಗಾಗಿ ಸ್ವಯಂ ಪ್ರೇರಿತವಾಗಿ ಬಹುತೇಕ ಕಡೆ ಬಂದನ್ನ ಆಚರಿಸಲಾಗ್ತಾ ಇದೆ. ಹೀಗಾಗಿ ಅತಿ ವಿರಳವಾಗಿರುವಂತದ್ದು. ಈಗ ಬಾಳೆಹೊನ್ನೂರಿನಲ್ಲಿ ಪ್ರತಿಭಟನಾ ರ್ಯಾಲಿ ಮತ್ತು ಪ್ರತಿಭಟನಾ ಸಭೆಯನ್ನ ನಡೆಸೋದಕ್ಕೆ ರೈತ ಸಂಘ ಮತ್ತು ವಿವಿಧ ಸಂಘಟನೆಗಳು ಈಗ ಏನು ಪೊಲೀಸರಿಗೆ ಮನವಿಯನ್ನ ಮಾಡಿರುವಂತದ್ದು. ಆದ್ರೆ ಪ್ರತಿಭಟನೆಗೆ ಇದುವರೆಗೂ ಅವಕಾಶ ಸಿಕ್ಕಿಲ್ಲ ಅಂತಾನೆ ಹೇಳಲಾಗ್ತದೆ. ಆದ್ರೂ ಕೂಡ ಒಂದು ಸಭೆಯನ್ನ ಮಾಡಬೇಕು ಅಂತೇಳಿ ಪ್ರತಿಭಟನಾಕಾರರು ನಿನ್ನೆ ಏನ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು, ಈ ಸಂಘಟನೆಯ ವಿವಿಧ ರೈತಪರ ಸಂಘಟನೆಗಳು ಮತ್ತು ಶೃಂಗೇರಿ ನಾಗರಿಕ ಹಿತರಕ್ಷಣಾ ಸಮಿತಿ, ಈ ಸಮಿತಿ ಈಗ ಸಭೆಯನ್ನ ಮಾಡಿ ಮತ್ತೊಂದು ರೀತಿಯ ಚಳುವಳಿಯನ್ನ ಮಾಡ್ಲಿಕ್ಕೆ ತಯಾರಿ ನಡೆಸ್ತಿರುವಂತ. ಈ ನಡುವೆ ಜಿಲ್ಲೆಯ ವಿವಿಧ ಭಾಗಗಳಲ್ಲೂ ಕೂಡ ರೈತಪರ ಈ ಒಂದು ಕರ್ನಾಟಕ ರಾಜ್ಯ ರೈತ ಸಂಘ ಇಂದು ಚಿಕ್ಕಮಗಳೂರು ನಗರದಲ್ಲೂ ಕೂಡ ಈ ಕಾಡಾನೆ ದಾಳಿಗೆ ಸಂಬಂಧಪಟ್ಟಂಗೆ ಪ್ರತಿಭಟನೆಯನ್ನು ಕೂಡ ಹಾಕೊಂಡಿದೆ. ಹಾಗಾಗಿ ಇಡೀ ಜಿಲ್ಲೆಗೆ ಈ ಏನು ಕಾಡಾನೆ ದಾಳಿಯ ಏನ್ ಬಿಸಿ ಇದೆ, ಅದರಿಂದ ಆಗಿರುವಂತ ಏನು ನೋವಿದೆ, ಇದಕ್ಕೆ ಮಲೆನಾಡಿಗರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಬಂದ್ಗೆ ಸ್ವಯಂ ಪ್ರೇರಿತವಾಗಿ ಈಗ ಬೆಂಬಲ ಸಿಗ್ತಾ ಇರುವಂತದ್ದು. ಸಂತೋಷ್, ಧನ್ಯವಾದಗಳು ಗೋಪಿ ನಿಮ್ಮೆಲ್ಲ ಮಾಹಿತಿಗೆ.